ಸಚಿವ ಸಂಪುಟ ರಚನೆ ಮಾಡಿದಂಥ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಇದೀಗ ಶಾಸಕರ ಅಸಮಾಧಾನವನ್ನು ಶಮನ ಮಾಡೋದು ಬಹಳ ದೊಡ್ಡ ಟಾಸ್ಕ್. ಈ ಕಾರಣಕ್ಕಾಗಿ ಬೇರೆ ಬೇರೆ ರೀತಿಯ ಪ್ರಯೋಗವನ್ನು ಮಾಡಿ ಕೆಲವು ಕಡೆ ಯಶಸ್ಸನ್ನು ಕಂಡಿದ್ದಾರೆ, ಇನ್ನೂ ಹಲವು ಕಡೆಗಳಲ್ಲಿ ಯಶಸ್ಸನ್ನು ಸಾಧಿಸಬೇಕಾಗಿದೆ. ಶಾಸಕರ ಹೈಕಮಾಂಡ್ ಕಸರತ್ತು ಮಾಡಿದೆಯಲ್ಲ, ಈಗ ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಮನವೊಲಿಕೆ ಸಕ್ಸಸ್ ಆಗಿದೆ. ಬೇಳೂರು ಗೋಪಾಲಕೃಷ್ಣ ಜೊತೆ ಚರ್ಚೆ ಮಾಡಿದ್ದಾರೆ ಬಿ.ಕೆ. ಹರಿಪ್ರಸಾದ್. ಕೆಪಿಸಿಸಿ ಅಧ್ಯಕ್ಷರೇ ಅಖಾಡಕ್ಕಿಳಿದು ಶಾಸಕರ ಬೇಸರವನ್ನು ದೂರ ಮಾಡುವಂತ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರನ್ನ ಮನೆಗೆ ಕೂರಿಸಿಕೊಂಡು ಚರ್ಚೆ ಮಾಡಿದ್ದಾರೆ. ಮುಂದೆ ಸೂಕ್ತ ಸ್ಥಾನಮಾನ ಕೊಡುವ ನಿಟ್ಟಿನಲ್ಲಿ ಭರವಸೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಮಾತಿಗೆ ಬೇಳೂರು ಗೋಪಾಲಕೃಷ್ಣ ಓಕೆ ಅಂತ ಹೇಳಿದ್ದಾರೆ. ತಾಳ್ಮೆಯಿಂದಲೂ ಶಾಸಕ ಬೇಳೂರು ಗೋಪಾಲಕೃಷ್ಣಗೆ ಸಲಹೆ ಕೊಟ್ಟಿದ್ದಾರೆ, ಅದಕ್ಕೆ ಒಪ್ಪಿಕೊಂಡಿದ್ದಾರೆ ಕೂಡ. ಮನವೊಲಿಕೆ ಬಳಿಕ ಪ್ರತಿಕ್ರಿಯೆ ನೀಡಿದಂಥ ಬೇಳೂರು ಗೋಪಾಲಕೃಷ್ಣ ಯಾವ ಬಂಡಾಯನೂ ಇಲ್ಲ, ರಾಜೀನಾಮೆ ಪ್ರಶ್ನೆಯೇ ಇಲ್ಲ, ಅಸಮಾಧಾನ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ಶಾಸಕ ಬೇಳೂರು ಗೋಪಾಲಕೃಷ್ಣ. ಸಚಿವ ಸ್ಥಾನ ಕೇಳಿದ್ದು ನಿಜ, ಸಿಗದಿದ್ದಕ್ಕೆ ಬೇಸರವಾಗಿದ್ದೂ ನಿಜ. ಆದರೆ ನಾಯಕರ ಮಾತುಕತೆ ಬಳಿಕ ಎಲ್ಲವೂ ಶಮನ ಆಗಿದೆ, ರಾಜೀನಾಮೆ ನೀಡುವ ಯಾವುದೇ ಪ್ರಶ್ನೆ ಇಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಏನಲ್ಲ, ಪಾರ್ಟಿಗೋಸ್ಕರ ಮುಖ್ಯಮಂತ್ರಿಗಳಿಗೋಸ್ಕರ ಯಾವುದೇ ಗೊಂದಲ ಆಗಬಾರ್ದು ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವುದೇ ರಾಜೀನಾಮೆ ಕೊಡುವಂಥದ್ದಿಲ್ಲ. ಹಾಗಾಗಿ ಎಲ್ಲ ಕ್ಯಾನ್ಸಲ್ ಮಾಡಿದ್ದೀವಿ. ಡಿ.ಕೆ. ಶಿವಕುಮಾರ್ ಹೇಳಿದಂತೆ ತಾಳ್ಮೆಯಿಂದ ಇರಿ ಅನ್ನುವಂಥ ಸೂತ್ರಕ್ಕೆ ಎಲ್ಲ ಅವರೇ ಕರೆದಿದ್ದರು. ಮೊನ್ನೆ ರಾತ್ರಿ ಕರೆದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಆಯ್ತಪ್ಪ ಗೋಪಾಲ ಆಗಿದೆ ಅಂತ ಹೇಳಿದರು. ನಂತರ ಕರ್ಕೊಂಡು ಹೋಗಿದ್ರು. ನಿನ್ನೆ ರಾಮನಗರೆಲ್ಲ ಹೋಗಿ ಅವ್ರ ಜೊತೆಗೆ ಹೋಗಿ ಬಂದಿದ್ದೀನಿ. ಸಮಾಧಾನವಾಗಿ ಇರುವಂತ ಹೇಳಿದ್ದಾರೆ. ಹಾಗಾಗಿ ಬೇರೆ ಏನಾದರೂ ಪಕ್ಷದಲ್ಲಿ ನಿಮಗೆ ಸೂಕ್ತ ಸ್ಥಾನ ಯಾವುದು ಆ ಥರ ಏನಿಲ್ಲ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ಮಾಡಬೇಕು ಸರ್. ಇದೇ ಸಮಯದಲ್ಲಿ ನಿಮ್ಮ ಜಿಲ್ಲೆಯ ಸಚಿವರು ಬಂದಿದ್ದರು, ಯಾವ ಜೊತೆ ಆದರೂ ಇಲ್ಲ, ನಾವು ಫಸ್ಟ್ ಬಂದಿದ್ದು, ಆಮೇಲೆ ಅವ್ರು ಬಂದರು. ಪಾಪ ಅವ್ರು ಅಭಿನಂದನೆ ಸಲ್ಲಿಸೋಕೆ ಬಂದಿದ್ದಾರೆ. ಅವರು ಸಾಹೇಬರಿಗೆ ಅಭಿನಂದನೆ ಸಲ್ಲಿಸೋಕೆ ಬಂದಿದ್ದರು ಅಷ್ಟೇ, ಮತ್ತೇನೋ ಇಲ್ಲ. ಇಬ್ಬರು ಸೇರಿ ಮಾತಾಡಿದ್ದೀವಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಡುವೆ ಏನಾದರೂ ಅಸಮಾಧಾನ ಏನಾದರೂ ಅವ್ರ ಹಕ್ಕು ಅವ್ರು ಮಂಡನೆ ಮಾಡಿದ್ದಾರೆ, ನನ್ನ ಹಕ್ಕು ನಾನು ಮಂಡನೆ ಮಾಡಿದ್ದೀನಿ. ಇದರಲ್ಲಿ ನಮ್ದೇನು ಸಮಸ್ಯೆ ಏನಿಲ್ಲ, ಅದರಲ್ಲೇನಿಲ್ಲ. ಸರ್, ಈ ಬೆಳವಣಿಗೆಗಳು ನಡೀತಾ ಇರೋದರ ಜೊತೆಯಲ್ಲಿ ಒಂದು ಆಡಿಯೋ ವೈರಲ್ ಆಗಿದೆ ಸರ್. ಏನು ಆರ್.ಬಿ. ತಿಮ್ಮಾಪುರ್ ಅವರು ನಂದೇನ್ ಮಠ ಅವ್ರ ಜೊತೆಲಿ ಮಾತಾಡಿರುವಂಥ ಒಂದು ಆಡಿಯೋ. ಎಚ್.ಕೆ. ಪಾಟೀಲ್ಗೆ ಯಾಕೆ ಸಚಿವ ಸ್ಥಾನ ಸಿಕ್ಕಲಿಲ್ಲ ಅಂದರೆ ಅವ್ರು ಸರಿಯಾಗಿ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಟ್ಟಿರಲ್ಲ, ಅದಕ್ಕೋಸ್ಕರ ಅವ್ರಿಗೆ ಮಿಸ್ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಇದೆ ಆ ಆಡಿಯೋ. ಗೊತ್ತಿಲ್ಲ ಸರ್, ನಾವು ಹೈಕಮಾಂಡಿಗೆ ಕೊಡೋ ಶಕ್ತಿಯಾಗಿ ಬೆಳೆದಿಲ್ಲ. ನಾವು ಅಷ್ಟೊಂದು ಹೋಗಿಲ್ಲ ಮುಂದೆ. ಅಷ್ಟು ಆಗಿದ್ದರೆ, ಯಾಕಂದರೆ ನಾವು ಅಧ್ಯಕ್ಷ ನಾವು ಮಂತ್ರಿ ಆಗ್ತಿದ್ವಿ ಏನೋ ಗೊತ್ತಿಲ್ಲ. ಆ ಥರ ನಮಗೇನು ಇರಲಿಲ್ಲ.